ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಮಾಲಯದಲ್ಲಿ ಆಧ್ಯಾತ್ಮಿಕ ಶಿಕ್ಷಣ. ನನ್ನ ಗುರುದೇವ ಮತ್ತು ತಂದೆ ತಾಯಿಗಳು. ನನ್ನ ತಂದೆ ಪ್ರಸಿದ್ಧ ಸಂಸ್ಕೃತ ಪಂಡಿತರು, ಉನ್ನತ ಆಧ್ಯಾತ್ಮ ಜೀವಿಯೂ ಆಗಿದ್ದರು. ಅವರ ಊರಲ್ಲಿದ್ದವರು ಬಹುತೇಕ ಬ್ರಾಹ್ಮಣರು. ಸಲಹೆ ಪಡೆಯುವ ಸಲುವಾಗಿಯೂ ಮತ್ತು ಶಿಕ್ಷಣ ಪಡೆಯುವ ಸಲುವಾಗಿಯೂ ನನ್ನ ತಂದೆಯವರ ಹತ್ತಿರ ಅವರೆಲ್ಲ ಬರುತ್ತಿದ್ದರು. ನನ್ನ ತಂದೆ ತಾಯಿಗಳು ಸಾಧಾರಣ ಸ್ಥಿತಿವಂತರು, ಉದಾರಿಗಳಾದ ಭೂಮಾಲೀಕರು. ತಂದೆ ಸ್ವತಃ ಕೃಷಿಕರಲ್ಲ, ಬೇಸಾಯ ಮಾಡಿದ ರೈತರೊಡನೆ ಬೆಳೆಯನ್ನು ಹಂಚಿಕೊಳ್ಳುತ್ತಿದ್ದರು. ಒಮ್ಮೆ 6 ತಿಂಗಳ ಕಾಲ ನನ್ನ ತಂದೆ ಎಲ್ಲಿದ್ದಾರೆಂದು ಯಾರಿಗೂ ಗೊತ್ತಾಗಲಿಲ್ಲ. ಅವರು ಸತ್ತಿರಬೇಕು, ಇಲ್ಲವೇ ಸನ್ಯಾಸ ದೀಕ್ಷೆ ಪಡೆದಿರಬೇಕು ಎಂದು ಕುಟುಂಬದವರು ನಿರ್ಧರಿಸಿದ್ದರು. ವಾಸ್ತವವಾಗಿ ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಮಸ್ಯೆಗಳು ಬಂದ ಕಾರಣ ಅವರು ದೀರ್ಘ ಏಕಾಂತವಾಸಕ್ಕೆ ಹೋಗಿಬಿಟ್ಟಿದ್ದರು. ಹರಿದ್ವಾರಕ್ಕೆ ಅನತಿ ದೂರದ ಮಾನಸಾದೇವಿ ಅರಣ್ಯ ಪ್ರದೇಶದಲ್ಲಿ ಗಾಢವಾದ ಧ್ಯಾನದಲ್ಲಿ ತೊಡಗಿದ್ದರು. ನನ್ನ ಗುರುಗಳು ಪ್ರವಾಸ ಮಾಡುತ್ತಾ ಒಂದು ಸಂಜೆ ನನ್ನ ತಂದೆಯಿದ್ದ ಸ್ಥಳಕ್ಕೆ ಆಗಮಿಸಿದರು. ನೋಡಿದ ಕೂಡಲೇ ಇವರೇ ತಮ್ಮ ಗುರುದೇವ ಎಂದು ನನ್ನ ತಂದೆ ಅರಿತರು. ಸಾಮಾನ್ಯವಾಗಿ ಗುರು ಶಿಷ್ಯರ ಇಂಥ ಪ್ರಾರಂಭಿಕ ಸಂಪರ್ಕಗಳಲ್ಲಿ 2 ಹೃದಯಗಳು ಮಿಡಿಯುತ್ತವೆ ಹಾಗೂ ಥಟ್ಟನೆ ಪರಸ್ಪರ ತೆರೆದುಕೊಳ್ಳುತ್ತವೆ. ಒಂದೇ ಒಂದು ಬಿಡಿ ನೋಟದಿಂದಲೂ ಇದು ಸಂಭವಿಸಬಲ್ಲದು. ಅನಂತರ ಮಾತು ಹಾಗೂ ಕ್ರಿಯೆಯಿಲ್ಲದೆಯೂ ಸಂವಹನೆ ಪ್ರಾರಂಭವಾಗುತ್ತದೆ. ಗುರುದೇವರು 1 ವಾರ ಅಲ್ಲಿದ್ದು ನನ್ನ ತಂದೆಯವರಿಗೆ ಮಾರ್ಗದರ್ಶನ ನೀಡಿ ಕೊನೆಗೆ ಉತ್ತರ ಪ್ರದೇಶದ 5500 ಅಡಿಗಳೆತ್ತರದ ಬೆಟ್ಟ ಪ್ರದೇಶದಲ್ಲಿರುವ ಅವರ ಮನೆಗೆ ಹಿಂತಿರುಗಲು ಸೂಚಿಸಿದರು. ನನ್ನ ತಾಯಿ ಪತಿಯ ಪುನರಾಗಮನದ ಭರವಸೆಯನ್ನು ಕಳೆದುಕೊಂಡು ತೀವ್ರವಾದ ವ್ರತೋಪವಾಸಗಳಲ್ಲಿ ತೊಡಗಿದ್ದರು. ನನ್ನ ತಂದೆ ಹಿಂದಿರುಗಿದಾಗ ಅವರು ನನ್ನ ತಾಯಿಯವರೊಡನೆ ಮಾನಸಾದೇವಿಯಲ್ಲಿ ಗುರುದೇವರನ್ನು ಭೇಟಿ ಮಾಡಿದ ಸಂದರ್ಭದ ತಮ್ಮ ಅನುಭವಗಳನ್ನು ಹೇಳಿದ್ದರು. ನಿಮಗೆ 43 ಹಾಗೂ 60 ವರ್ಷ ವಯಸ್ಸಾಗಿದ್ದರೂ ನನ್ನ ಮಾರ್ಗವನ್ನೇ ಅನುಸರಿಸುವ ಒಬ್ಬ ಮಗ ಹುಟ್ಟುತ್ತಾನೆ ಎಂದು ಗುರುದೇವರು ತಿಳಿಸಿದ್ದ ಸಂಗತಿಯನ್ನು ತಾಯಿಗೆ ತಿಳಿಸಿದರು. 2 ವರ್ಷಗಳ ನಂತರ ನನ್ನ ಗುರುದೇವರು ಹಿಮಾಲಯದಿಂದ ಇಳಿದು ನನ್ನ ತಂದೆ ತಾಯಿಗಳ ಊರಿಗೆ ಮತ್ತು ಅವರ ಮನೆಗೆ ಆಗಮಿಸಿದರು. ಗುರುದೇವರು ಬಂದ ಹೊತ್ತಿನಲ್ಲಿ ನನ್ನ ತಂದೆ ಊಟ ಮಾಡುತ್ತಿದ್ದ ಪ್ರಯುಕ್ತ ನನ್ನ ತಾಯಿ ಬಾಗಿಲು ತೆರೆದರು. ಪತಿಗೆ ಬಡಿಸುವ ಕೆಲಸ ಕಾರ್ಯನಿರ್ವಹಿಸಬೇಕಾಗಿದ್ದ ಕಾರಣ ನನ್ನ ತಾಯಿ ಬಂದ ವ್ಯಕ್ತಿ ಯಾರೆಂಬುದನ್ನೂ ತಿಳಿಯದೆ ಸ್ವಲ್ಪ ಕಾಲ ನಿರೀಕ್ಷಣೆ ಮಾಡುವಂತೆ ತಿಳಿಸಿದರು. ಅತಿಥಿಯ ಆಗಮನದ ಸೂಚನೆಯನ್ನು ಹೇಗೋ ತಿಳಿದ ನನ್ನ ತಂದೆ ಊಟ ಮಾಡುವುದನ್ನು ಬಿಟ್ಟು ಬಾಗಿಲಿನತ್ತ ಧಾವಿಸಿದರು. ಕೂಡಲೇ ನನ್ನ ಗುರುದೇವರು ಊಟ ಮಾಡುವುದಕ್ಕಾಗಲಿ ಅಥವಾ ಆತಿಥ್ಯ ಸ್ವೀಕರಿಸುವುದಕ್ಕಾಗಲಿ ನಾನಿಲ್ಲಿಗೆ ಬಂದಿಲ್ಲ, ಬೇರೇನನ್ನೋ ನೀನು ನನಗೆ ಕೊಡಬೇಕು ಎಂದು ಹೇಳಿದರು. ನನ್ನದೆನ್ನುವುದು ಏನಿದ್ದರೂ ಅದು ನಿಮ್ಮದೇ ಎಂದು ನನ್ನ ತಂದೆ ಉತ್ತರಿಸಿದರು. ನನಗೆ ನಿನ್ನ ಮಗ ಬೇಕು ಎಂದು ಗುರುಗಳು ಹೇಳಿದರು. ಈ ವಯಸ್ಸಿನಲ್ಲಿ ನಾವು ಮಗನನ್ನು ಪಡೆಯುವುದೆಂದರೆ ಅದೊಂದು ಪವಾಡವೇ. ಒಂದು ವೇಳೆ ನಾವು ಮಗನನ್ನು ಪಡೆದೆವಾದರೆ ಆತ ನಿಮ್ಮವನೇ ಎಂದು ನನ್ನ ತಂದೆ ತಾಯಿಗಳು ಉತ್ತರಿಸಿದರು. ಈ ಘಟನೆ ನಡೆದ 18 ತಿಂಗಳುಗಳ ನಂತರ ನಾನು ಹುಟ್ಟಿದೆ. ನಾನು ಹುಟ್ಟಿದ ದಿನವೇ ನಮ್ಮ ಮನೆಗೆ ಗುರುದೇವರು ಆಗಮಿಸಿ ಮಗುವನ್ನು ತನಗೆ ಕೊಡುವಂತೆ ನನ್ನ ತಾಯಿಯನ್ನು ಕೇಳಿದರು. ಹೆತ್ತೊಡಲು ಈ ಕೋರಿಕೆಯನ್ನು ಪೂರೈಸಲು ಇಷ್ಟಪಡಲಿಲ್ಲ. ಆದರೆ ನನ್ನ ತಂದೆ ಮಗುವನ್ನು ಕೊಡುವಂತೆ ಹೇಳಿದರು. ಕೆಲವು ನಿಮಿಷಗಳವರೆಗೆ ತೋಳುಗಳಲ್ಲಿ ನನ್ನನ್ನು ಎತ್ತಿಕೊಂಡಿದ್ದ ಗುರುದೇವರು ಮತ್ತೆ ಹಿಂದಕ್ಕೆ ಕೊಟ್ಟು ಸಂರಕ್ಷಣೆ ಮಾಡಿ ಆಮೇಲೆ ಬಂದು ಕರೆದೊಯ್ಯುತ್ತೇನೆ ಎಂದು ಸೂಚನೆ ನೀಡಿದರು. 3 ವರ್ಷಗಳ ನಂತರ ಆಗಮಿಸಿದ ಗುರುದೇವರು ನನ್ನ ಬಲಕಿವಿಯಲ್ಲಿ ಒಂದು ಮಂತ್ರವನ್ನು ಜಪಿಸುವುದರ ಮೂಲಕ ನನಗೆ ದೀಕ್ಷೆ ನೀಡಿದರು.
ನಾನಾಗಲೇ ಈ ಮಂತ್ರ ಗೊತ್ತು ಅಲ್ಲದೆ ಸದಾ ನಾನದರ ಧ್ಯಾನ ಮಾಡುತ್ತಲೇ ಇರುತ್ತೇನೆ ಎಂದು ನಾನವರಿಗೆ ಹೇಳಿದೆ. ನನಗೆ ಗೊತ್ತಿದೆ, ನೀನು ಯಾವುದನ್ನು ಧ್ಯಾನ ಮಾಡುತ್ತೀಯೋ ಅದನ್ನು ಇನ್ನಷ್ಟು ಬಲಪಡಿಸುತ್ತಿದ್ದೇನೆ ಅಷ್ಟೇ ಎಂದು ಅವರು ಹೇಳಿದರು. ಪುಟ್ಟ ಮಗುವಾಗಿಯೂ ತಂದೆ ತಾಯಿಗಳ ಬಗ್ಗೆ ನಾನು ಏನೇನೂ ಒಲವು ಹೊಂದಿರಲಿಲ್ಲ. ಅದೇ ಗುರುದೇವರು ಸದಾ ನನ್ನ ನೆನಪಿನಲ್ಲಿ ತುಂಬಿರುತ್ತಿದ್ದರು ಹಾಗೂ ಯಾವಾಗಲೂ ನಾನವರ ಉಪಸ್ಥಿತಿಯನ್ನು ಅನುಭವಿಸುತ್ತಿದ್ದೆ. ಅವರ ಬಗ್ಗೆ ಎಷ್ಟೊಂದು ಆಲೋಚಿಸುತ್ತಿದ್ದೇನೆಂದರೆ ಎಷ್ಟೋ ವೇಳೆ ನನ್ನ ತಂದೆ ತಾಯಿಗಳೇ ನನಗೆ ಅಪರಿಚಿತರಾಗಿ ಕಾಣುತ್ತಿದ್ದರು. ನಾನು ಈ ಪ್ರದೇಶಕ್ಕೆ, ಈ ಜನಗಳಿಗೆ ಸೇರಿದವನಲ್ಲ ಎಂಬ ಭಾವನೆ ಸದಾ ನನ್ನಲ್ಲಿ ತುಂಬಿರುತ್ತಿತ್ತು. ಆಗಾಗ ನನ್ನ ತಾಯಿ ಹುಟ್ಟಿನಿಂದಲೇ ಇದ್ದ ಕಿಂಡಿಯನ್ನು ನೋಡಲು ನನ್ನ ಬಲಗಿವಿಯನ್ನು ನೋಡುತ್ತಿದ್ದರು. ನಾನು ಹುಟ್ಟುವ ಮೊದಲೇ ಗುರುದೇವರು ಭವಿಷ್ಯ ನುಡಿದು ಸೂಚಿಸಿದ್ದ ಗುರುತು ಅದು. ಒಂದು ದಿನ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತೀಯಾ ಎಂದು ಹೇಳುತ್ತಾ ನನ್ನ ತಾಯಿ ಎಷ್ಟೋ ಸಾರಿ ಅಳುತ್ತಿದ್ದರು. ನನ್ನ ತಂದೆ ತಾಯಿಗಳನ್ನು ನಾನು ಪ್ರೀತಿಸುತ್ತಿದ್ದೆನಾದರೂ ನಿಜವಾಗಿಯೂ ನಾನು ಹೋಗುವ ಒಂದು ದಿನಕ್ಕಾಗಿ ಕಾಯುತ್ತಿದ್ದೆ. ಹಿಂದಿನ ಜನ್ಮದಲ್ಲಿ ಪೂರ್ಣವಾಗದ ಧರ್ಮ ಪ್ರಸಾರ ಕಾರ್ಯವನ್ನು ಮುಗಿಸುವುದು ನನ್ನ ಜೀವಿತದ ಉದ್ದೇಶ ಎಂಬ ನೆನಪು ಚಿಕ್ಕಂದಿನಲ್ಲಿಯೇ ಆವರಿಸುತ್ತಿತ್ತು. ಮಗುವಾಗಿದ್ದಾಗ ನನ್ನ ಹಿಂದಿನ ಜನ್ಮದ ವಿವರಗಳನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಂಡಿದ್ದೆ. ನನ್ನ ಗುರುದೇವರು ಮತ್ತೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದುದರಿಂದ ಪ್ರತಿ ರಾತ್ರಿಯೂ ನಾನು ಎಚ್ಚರಗೊಳ್ಳುತ್ತಿದ್ದೆ. ಇದರಿಂದ ಕ್ಷೋಭೆ ಮತ್ತು ಆತಂಕಕ್ಕೆ ಒಳಗಾದ ತಂದೆ ತಾಯಿಗಳು ನನಗೆ ಏನಾಗಿದೆ ಎಂದು ಕಂಡುಹಿಡಿಯಲು ಪೂಜಾರಿಗಳನ್ನು, ವೈದ್ಯರನ್ನು ಮತ್ತು ಜ್ಯೋತಿಷಿಗಳನ್ನು ಸಂಪರ್ಕಿಸಿದರು. ಅವನಿಗೆ ಏನೂ ಆಗಿಲ್ಲ, ಗಾಬರಿಯಾಗುವುದು ಬೇಡ ಎಂದು ಸಂದೇಶವಾಹಕನ ಮೂಲಕ ಗುರುದೇವರು ಹೇಳಿ ಕಳಿಸಿದರು. ಆ ಹಳ್ಳಿಯಲ್ಲಿ ಇಬ್ಬರು ವೃದ್ಧ ವಿಧವೆಯರಿದ್ದರು. ನಾನು ಅವರೊಡನೆ ಕುಳಿತು ನನ್ನ ಭವಿಷ್ಯತ್ತಿನ ಬಗ್ಗೆ ಮಾತನಾಡುತ್ತಿದ್ದೆ. ಅವರು ಸಧರ್ಮಶೀಲರು. ಜೂನಿಯರ್ ಪ್ರೌಢಶಾಲೆಯಲ್ಲಿ ಓದು ಕಲಿಯಲು ಅವರು ನನಗೆ ತಿಳಿಯ ಹೇಳುತ್ತಿದ್ದರು. ವಾಸ್ತವವಾಗಿ ಅವರು ನನ್ನ ಮನವೊಲಿಸಿದರಾದರೂ ಸ್ವಲ್ಪ ಕಾಲದಲ್ಲಿಯೇ ನಾನು ಶಾಲೆಯನ್ನು ಬಿಟ್ಟು ಬಿಟ್ಟೆ. ಮತ್ತೆ ಎಂದೂ ಶಾಲೆಗೆ ಹೋಗಲಿಲ್ಲ. ಇಂಥ ಕಡೆ ಸಮಯವನ್ನು ವ್ಯರ್ಥ ಮಾಡಿ ಉಪಯೋಗವಿಲ್ಲ ಎಂದು ನಾನು ಭಾವಿಸಿದೆ. ಕೆಲ ವರ್ಷಗಳಲ್ಲಿ ನನ್ನ ತಂದೆ ತಾಯಿಗಳು ಕಾಲವಾದರು. ನಾನು ನನ್ನ ಗುರುದೇವರಲ್ಲಿಗೆ ಹೋದೆ. ಅವರು ನನ್ನನ್ನು ಶಿಸ್ತು ಸಂಯಮಗಳ ಹದ್ದುಬಸ್ತಿಗೆ, ಅದು ಅವರಿಗೆ ಕಷ್ಟಕರವಾದ ಸಂಗತಿಯಾದರೂ ಒಳಪಡಿಸತೊಡಗಿದರು. ಅಪ್ಪ ಎಂದು ಬಾಯಿ ತುಂಬ ಕರೆಯಬೇಕಾದ ಸಂದರ್ಭದಿಂದ ವಂಚಿತನಾದೆನೆಂದು ನನಗೆ ಅನ್ನಿಸಲೇ ಇಲ್ಲ. ತಂದೆಯೊಡನೆ ಅಷ್ಟೊಂದು ಆತ್ಮೀಯತೆಯನ್ನು ಇಟ್ಟುಕೊಂಡಿರಲೇ ಇಲ್ಲ. ಯಾವತ್ತೂ ನನಗೆ ತಂದೆಯನ್ನು ಕಳೆದುಕೊಂಡಂತೆ ಭಾಸವಾಗಲೇ ಇಲ್ಲ. ಯಾಕೆಂದರೆ ಯಾವ ತಂದೆಯೂ ತನ್ನ ಮಗುವಿಗೆ ನೀಡಲಾಗದಂಥ ವಿಶೇಷವನ್ನು ನನ್ನ ಗುರುದೇವರಿಂದ ಪಡೆದಿದ್ದೇನೆ. ನನ್ನ ಗುರುದೇವರು ನನಗೆ ತಂದೆ ಮಾತ್ರವಲ್ಲ, ಅದಕ್ಕಿಂತ ಮಿಗಿಲಾದವರು. ನನ್ನ ಮನಸ್ಸಿನಲ್ಲಿ ಮೂಡಿದ ಯಾವುದೇ ಆಲೋಚನೆ ಅವರಿಗೆ ಗೊತ್ತಾಗಿ ಬಿಡುತ್ತಿತ್ತು. ನಾನೇನಾದರೂ ಧ್ಯಾನ ಮಾಡುವುದು ಬೇಡ ಎಂದು ಆಲೋಚಿಸಿದರೆ ಅವರು ನನ್ನತ್ತ ನೋಡಿ ಮುಗುಳು ನಗುತ್ತಿದ್ದರು. ಯಾಕೆ ನಗ್ತಿದ್ದೀರಾ ಎಂದು ಕೇಳುತ್ತಿದ್ದೆ. ಅವರು ಧ್ಯಾನ ಮಾಡುವುದು ನಿನಗೆ ಇಷ್ಟವಿಲ್ಲ ಎನ್ನುತ್ತಿದ್ದರು. ಇದರಿಂದ ನನಗೆ ಬಹಳ ಸಹಾಯ ಆಯಿತು. ಯಾಕೆಂದರೆ ನನ್ನ ಯಾವತ್ತೂ ನಡವಳಿಕೆಗಳು ಮಾತ್ರವಲ್ಲದೆ ಆಲೋಚನಾ ವಿಧಾನ ಮತ್ತು ಭಾವನೆಗಳನ್ನು ಕೂಡ ವ್ಯವಸ್ಥಿತಗೊಳಿಸಲು ಗುರುಗಳು ನಿಶ್ಚಿತವಾಗಿಯೂ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂಬ ಸಂಗತಿ ನನಗೆ ಗೊತ್ತಿತ್ತು. ಅನುಚಿತ ವಿಚಾರಗಳ ಬಗ್ಗೆ ಯೋಚಿಸುವುದಕ್ಕೂ ನಾನು ಹೆದರುತ್ತಿದ್ದೆ. ಆದರೆ ಯಾವಾಗಲಾದರೂ ಸರಿಯಿಲ್ಲ ಎನ್ನುವಂತಹ ಸಂಗತಿಗಳ ಕುರಿತು ಯೋಚಿಸಿದಾಗಲೂ ಅವರು ನನ್ನನ್ನು ಪ್ರೀತಿಸುವುದನ್ನು ಕಡಿಮೆ ಮಾಡುತ್ತಿರಲಿಲ್ಲ. ಎಂದೂ ಅವರು ನನ್ನ ಭಾವನೆಗಳಿಗೆ ತಡೆಯುಂಟು ಮಾಡಲಿಲ್ಲ. ಆದರೆ ನನ್ನ ಆಲೋಚನಾ ಪ್ರಕ್ರಿಯೆಯ ಅರಿವನ್ನು ಸದ್ದಿಲ್ಲದೆ ನನ್ನಲ್ಲಿ ಮೂಡಿಸುತ್ತಿದ್ದರು. ಶಿಷ್ಯನು ಯಾವಾಗಲೂ ಗುರುವಿನಿಂದ ಪ್ರೀತಿಸಲ್ಪಡುತ್ತಾನೆ. ನಿಜವಾದ ಗುರುವಾದವನು ಶಿಷ್ಯ ಎಷ್ಟು ಕೆಟ್ಟವನಾಗಿದ್ದಾಗ್ಯೂ
ಶಿಷ್ಯನನ್ನು ದಂಡಿಸುವುದಿಲ್ಲ. ಪ್ರತಿಯಾಗಿ ಕರುಣೆಯಿಂದ ತಪ್ಪನ್ನು ತಿಳಿಯ ಹೇಳಿ ಸರಿಪಡಿಸಿ ಸಹಾಯ ಮಾಡುತ್ತಾನೆ. ಒಂದು ಮಗು ಎಷ್ಟು ತುಂಟತನ ಮಾಡಿದರೂ ನಿಜವಾದ ವಾತ್ಸಲ್ಯಮಯಿ ತಾಯಿಯು ಮಮತೆಯಿಂದ ಮಗುವಿನ ಆರೈಕೆಯನ್ನು ಮುಂದುವರಿಸುತ್ತಾಳೆ. ಪ್ರೀತಿ, ವಾತ್ಸಲ್ಯ ಮತ್ತು ಮಾರ್ಗದರ್ಶನವನ್ನು ನೀಡಿ ತಾಯಿ ತನ್ನ ಮಗುವನ್ನು ಬೆಳೆಸುವಂತೆಯೇ ಒಬ್ಬ ಗುರು ತನ್ನ ಶಿಷ್ಯನನ್ನು ಉತ್ಕರ್ಷಕ್ಕೆ ಏರಿಸುತ್ತಾನೆ. ತಂದೆ ತಾಯಿ ಏನನ್ನು ಕೊಡಬಲ್ಲರೆಂಬುದು ನನಗೆ ಗೊತ್ತಾಗಲಿಲ್ಲ. ಆದರೆ ನನ್ನ ಗುರುಗಳು ನನಗೆ ಏನೆಲ್ಲವನ್ನು ಕೊಟ್ಟರೂ ಪ್ರತಿಯಾಗಿ ಅವರು ಏನನ್ನೂ ಬಯಸಲಿಲ್ಲ. ಕೊಡಲು ನನ್ನಲ್ಲಿ ಏನೂ ಇರಲಿಲ್ಲ. ನನಗೆ ಶಿಕ್ಷಣ ನೀಡಿ, ಮಾರ್ಗದರ್ಶನ ನೀಡಿ, ನನ್ನ ಸಲುವಾಗಿ ಏನೆಲ್ಲವನ್ನೂ ಮಾಡಿದ ಅವರ ಬಗೆಗಿನ ನನ್ನ ಪ್ರೀತಿ ಅಪರಿಮಿತವಾದದ್ದು. ಇದುವರೆಗೆ ಅವರಿಗಾಗಿ ಏನನ್ನೂ ಮಾಡಲು ನನಗೆ ಸಾಧ್ಯವಾಗಿಲ್ಲ. ಜ್ಞಾನಿಯಾದ ಗುರುವಿಗೆ ಏನೂ ಬೇಕಿರುವುದಿಲ್ಲ. ನಿಜವಾದ ಆಧ್ಯಾತ್ಮಿಕ ಮಾರ್ಗದರ್ಶಕರೇ ಹೀಗೆ. ಅವರು ಎಲ್ಲವನ್ನೂ ಕೊಡುತ್ತಾರೆ, ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಯಾರು ಪರಮ ನಿಸ್ವಾರ್ಥಿಯೋ ಮತ್ತು ಒಬ್ಬ ತಂದೆಯಾದವನು ತನ್ನ ಮಗನನ್ನು ಪ್ರೀತಿಸಬಹುದಾದದ್ದಕ್ಕಿಂತಲೂ ತೀವ್ರವಾಗಿ ತನ್ನ ಶಿಷ್ಯನನ್ನು ಪ್ರೀತಿಸುತ್ತಾರೋ ಆತ ನಿಜವಾದ ಗುರು. ತಂದೆಯಾದವನು ಸಾಧಾರಣವಾಗಿ ಪ್ರಾಪಂಚಿಕ ಅಗತ್ಯಗಳನ್ನು ಪೂರೈಸುತ್ತಾನೆ, ಮಕ್ಕಳನ್ನು ಬೆಳೆಸುತ್ತಾನೆ ಹಾಗೂ ಈ ಜಗತ್ತಿನಲ್ಲಿ ಬದುಕಲು ತರಬೇತಿ ನೀಡುತ್ತಾನೆ. ತಂದೆ ಅಥವಾ ಯಾರೊಬ್ಬರು ನೀಡಲಾಗದಂಥದ್ದನ್ನು ಒಬ್ಬ ಆಧ್ಯಾತ್ಮಿಕ ತಂದೆ ನಿಸ್ವಾರ್ಥತೆಯಿಂದ ನೀಡುತ್ತಾನೆ. ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ವಿನಾ ಇಂಥ ನಿರ್ದೇಶನವನ್ನು ಇನ್ನೆಲ್ಲೂ ನಾನು ಕಂಡಿಲ್ಲ. ತಂದೆ ಮತ್ತು ತಾಯಿ ಜನ್ಮ ನೀಡುತ್ತಾರೆ, ಬೆಳೆಸುತ್ತಾರೆ, ಶಿಕ್ಷಣ ನೀಡುತ್ತಾರೆ ಹಾಗೂ ತಮ್ಮ ಆಸ್ತಿ ಪಾಸ್ತಿ ನೀಡುತ್ತಾರೆ. ಆದರೆ ಗುರುದೇವನು ತನ್ನ ಅಪರೋಕ್ಷಾನುಭೂತಿಯಿಂದ ಮೂಡಿದ ಜ್ಞಾನವನ್ನು ಶಿಷ್ಯರಿಗೆ ನೀಡುತ್ತಾನೆ. ಇಂಥ ಜ್ಞಾನವನ್ನು ವರ್ಗಾವಣೆ ಮಾಡುವುದು ಒಂದು ಯೋಗ ಸಂಪ್ರದಾಯ. ಇದು ತಂದೆ ಆಸ್ತಿಯನ್ನು ತನ್ನ ಮಕ್ಕಳಿಗೆ ವಹಿಸಿಕೊಟ್ಟ ಹಾಗೆಯೇ. ಗುರುವಿನ ದೈವಿ ಪ್ರೀತಿ ಎಂದರೆ ಅದು ಮಾನವ ಪ್ರೀತಿಯ ರೀತಿಯದ್ದಲ್ಲ. ಅದು ಬೇರೆಯೇ ಬಗೆಯದು. ಅದನ್ನು ಬುದ್ಧಿ ಯಾವತ್ತೂ ಅರ್ಥ ಮಾಡಿಕೊಳ್ಳಲಾರದು. ಅಂತಃಕರಣ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲದು. ನಿಜವಾದ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಗುರು ತನ್ನ ಶಿಷ್ಯನಿಗೆ ಎಷ್ಟೊಂದು ಕೊಡುಗೆ ನೀಡುತ್ತಾರೆಂದರೆ ಶಿಷ್ಯನ ಜೀವನ ಭಾವಪರವಶವಾಗುತ್ತದೆ ಹಾಗೂ ರೂಪಾಂತರ ಹೊಂದುತ್ತದೆ. ಗುರುಗಳ ಜೊತೆಯಲ್ಲಿ ಬಹಳ ಕಾಲ ಇದ್ದ ನಂತರ ಗಂಗೋತ್ರಿಯಲ್ಲಿದ್ದ ಸಾಧಕ ಬಂಧು ಒಬ್ಬನ ಜೊತೆಯಲ್ಲಿರಲು ನನ್ನನ್ನು ಕಳಿಸಿದರು. ಆತ ಶಾಸ್ತ್ರ ಗ್ರಂಥಗಳನ್ನು ಹೇಳಿಕೊಡತೊಡಗಿದ. ಆ ಗುರುಭಾಯಿ ನನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದನಾದರೂ ನನ್ನ ಪ್ರತಿಭಟನಾ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಥವಾ ಇತರ ಸಾಧುಗಳೊಡನೆ ನಿರಂತರವಾಗಿ ನಾನು ವಾದ ಹೂಡುತ್ತಿದ್ದುದನ್ನು ಬೆಂಬಲಿಸಲಿಲ್ಲ. ಆತ ಗುರುಗಳಿಗೆ ನನ್ನ ಸ್ವಭಾವದ ಬಗ್ಗೆ ಪ್ರತಿಕೂಲವಾದ ಮಾಹಿತಿಯನ್ನು ಕಳಿಸಿಕೊಡುತ್ತಿದ್ದ. ಗುರುಗಳು ಆಗ ಸ್ವಲ್ಪ ಕಾಲ ನನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದರು. ಕೆಲಕಾಲದ ನಂತರ ಮತ್ತೆ ಅಲ್ಲಿಗೆ ವಾಪಸ್ಸು ಕಳಿಸುತ್ತಿದ್ದರು. ಹಾಗೆಯೇ ಕುಟುಂಬದ ಪರಿಸರದಲ್ಲಿ ಅತಿಥಿಯೋಪಾದಿ ಇರಬೇಕಾದ ಸಂದರ್ಭವು ನನಗೆ ಅಹಿತಕರವೆನಿಸುತ್ತಿರಲಿಲ್ಲ. ಆದರೆ ಇಂಥ ಸಂದರ್ಭ ಅಪರೂಪವಾಗಿತ್ತು. ಒಂದು ದಿನ ನನ್ನ ಸಾಧಕ ಬಂಧುವಿನ ಪೂರ್ವ ಜೀವನವನ್ನು ತಿಳಿಯುವ ಕುತೂಹಲದಿಂದ ಮತ್ತೆ ಮತ್ತೆ ಆತನ ಹುಟ್ಟೂರನ್ನು ಕುರಿತು ಪ್ರಶ್ನೆಗಳನ್ನು ಕೇಳಿದೆ. ಸನ್ಯಾಸಿಗಳು ತಮ್ಮ ಪೂರ್ವಾಶ್ರಮವನ್ನು ಕುರಿತು ಚರ್ಚೆ ಮಾಡುವುದಿಲ್ಲವೆಂಬ ಸಂಗತಿ ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಒತ್ತಾಯದ ಕಾರಣ ಆತ ತನ್ನ ಹುಟ್ಟೂರಿನ ಬಗ್ಗೆ ಹೇಳಿದ. ಜ್ಞಾನಿಗಳು ಮತ್ತು ಸಾಧುಗಳು ತಮ್ಮ ಗತಕಾಲವನ್ನು ಮೆಲುಕು ಹಾಕ ಬಯಸುವುದಿಲ್ಲ. ಅಲ್ಲದೆ ಅವರು ಹುಟ್ಟು, ವಯಸ್ಸು ಹಾಗೂ ಜನ್ಮ ಸ್ಥಳಗಳಿಗೆ ಪ್ರಾಶಸ್ತ್ಯವನ್ನೂ ಕೊಡುವುದಿಲ್ಲ. ತಮ್ಮ ರಕ್ತ ಸಂಬಂಧಿಗಳ ಬಗ್ಗೆ ಮಾತನಾಡುವುದನ್ನು ಅವರು ಇಷ್ಟಪಡುವುದಿಲ್ಲ. ಯಾವಾಗ ದೀಕ್ಷಾವಿಧಿ ನಡೆಯುತ್ತದೆಯೋ ಆಗ ಸನ್ಯಾಸಿ ತನ್ನ ಅಂತ್ಯ ಸಂಸ್ಕಾರಗಳನ್ನು ಸ್ವತಃ ಆಚರಿಸುತ್ತಾನೆ. ನಂತರ ಪ್ರಯತ್ನಪೂರ್ವಕವಾಗಿ ತಾನು ಹುಟ್ಟಿದ ಸ್ಥಳ ಮತ್ತು ಹಿಂದಿನ ಜೀವನ, ಜೊತೆಗಿದ್ದ ಜನ
ಇವೆಲ್ಲವನ್ನು ಮರೆತು ಬಿಡುತ್ತಾನೆ. ಯಾರೊಬ್ಬರ ಭೂತಕಾಲವನ್ನು ಕುರಿತು ಚರ್ಚಿಸದಿರುವುದು ಸನ್ಯಾಸ ಪಥದಲ್ಲಿ ಒಂದು ಪದ್ಧತಿ. ಅವರು ಅದನ್ನು ಮೃದುವಾದ ಭೂತಕಾಲ ಎಂದು ಕರೆಯುತ್ತಾರೆ ಮತ್ತು ತಮ್ಮನ್ನು ಮರುಹುಟ್ಟು ಪಡೆದವರೆಂದು ಭಾವಿಸುತ್ತಾರೆ. ನನ್ನ ಗುರುಗಳಿಗೆ ಇದೇ ಪ್ರಶ್ನೆಗಳನ್ನು ನಾನು ಕೇಳಿದ್ದೆ. ಪಟ್ಟು ಹಿಡಿದ ನನ್ನ ವಿನಂತಿಗಳ ನಂತರ ಅವರು ತಮ್ಮ ಜೀವನದ ಬಗ್ಗೆ ಹೇಳಿದ್ದರು. ಹುಟ್ಟಿದ್ದು ಪಶ್ಚಿಮ ಬಂಗಾಳದ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ಹಿಮಾಲಯದಿಂದ ಇಳಿದು ಬಂದು ಆ ಪ್ರದೇಶದಲ್ಲಿ ಸಂಚಾರ ಮಾಡುತ್ತಿದ್ದ ಒಬ್ಬ ಸಾಧುವಿನಿಂದ ಇವರ ಕುಟುಂಬ ವರ್ಗದವರು ದೀಕ್ಷೆ ಪಡೆದರು. ನನ್ನ ಗುರುಗಳು ಅವರ ತಂದೆ ತಾಯಿಗಳ ಒಬ್ಬನೇ ಮಗ. ಆ ಹುಡುಗ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ. ಸಾಧು ಮಹಾತ್ಮ ಆ ಹುಡುಗನನ್ನು ದತ್ತು ಸ್ವೀಕಾರ ಮಾಡಿದರು. ಈ ಕಥೆಯನ್ನು ಗುರುಗಳು ನನಗೆ ವಿವರಿಸಿದಾಗ ಅವರಿಗೆ 80 ವರ್ಷಗಳ ಪ್ರಾಯ. ಬಂಗಾಳಿ ಮಾತಿನ ಧಾಟಿಯನ್ನು ಹೊಂದಿದ್ದ ಅವರು ತಮ್ಮ ಹುಟ್ಟೂರಿನ ಭಾಷೆಯನ್ನು ಬಳಸದಿದ್ದರೂ ಆಗಾಗ ಬೆಂಗಾಳಿ ಗೀತೆಗಳನ್ನು ಹಾಡುತ್ತಿದ್ದರು. ಅವರು ಸಂಸ್ಕೃತ ಪಂಡಿತರು ಮತ್ತು ಇಂಗ್ಲಿಷ್ ಹಾಗೂ ಇತರ ಅನೇಕ ಭಾಷೆಗಳನ್ನು ಬಲ್ಲವರು. ಒಮ್ಮೆ ಬಂಗಾಳದಲ್ಲಿ ಸಂಚಾರ ಮಾಡುತ್ತಿದ್ದಾಗ ನನ್ನ ಗುರುಗಳ ಹುಟ್ಟೂರಿಗೆ ಹೋಗಿದ್ದೆ. ಅವರ ಮನೆಯ ಗುರುತೂ ಕೂಡ ಇರಲಿಲ್ಲ. ಅವರ ಹೆಸರಿನಲ್ಲಿ ಸ್ಮಾರಕವೊಂದನ್ನು ಕಟ್ಟುವ ಆಲೋಚನೆ ನನ್ನದಾಗಿತ್ತು. ಆದರೆ ಹಾಗೆ ಮಾಡಕೂಡದೆಂದು ಅವರು ನನಗೆ ಸೂಚನೆ ನೀಡಿದರು. ಆ ಗ್ರಾಮದಲ್ಲಿ 80 ಪ್ರಾಯದ 2 ಮುದುಕಿಯರನ್ನು ಬಿಟ್ಟರೆ ಅವರ ಬಗ್ಗೆ ತಿಳಿದವರು ಯಾರೂ ಇರಲಿಲ್ಲ. ಮುದುಕಿಯರು ಹೇಳಿದ ಪ್ರಕಾರ ಒಬ್ಬ ಗುರು ಹಿಮಾಲಯದಿಂದ ಬಂದು 14 ವರ್ಷದ ಹುಡುಗನಾಗಿದ್ದಾಗಲೇ ಅವರನ್ನು ಕರೆದುಕೊಂಡು ಹೋದ. ನಿಜವಾಗಿಯೂ ನಮಗೆ ಇನ್ನೂ ಅವನ ನೆನಪಿದೆ ಎಂದು ಹೇಳಿದ ಅವರು, ಆತ ಇನ್ನೂ ಬದುಕಿದ್ದಾನ, ಎಲ್ಲಿದ್ದ, ಏನಾದ ಇವುಗಳನ್ನು ತಿಳಿದುಕೊಳ್ಳಲು ಆಸಕ್ತರಾಗಿರುವುದಾಗಿ ತಿಳಿಸಿದರು. ನನ್ನ ಗುರುದೇವರು ಗುಹೆಯಲ್ಲಿ ವಾಸ ಮಾಡುತ್ತಾರೆ. ಈ ದಿನಕ್ಕೆ 1 ಸಲ ಮಾತ್ರ ಸೂರ್ಯೋದಯದ ಸಮಯದಲ್ಲಿ ಹೊರಕ್ಕೆ ಬಂದವರು 1 ತಾಸಿನ ಅವಧಿಯ ನಂತರ ಮರಳಿ ತಮ್ಮ ಜಾಗ ಸೇರುತ್ತಾರೆ. ದಿನಕ್ಕೆ 2 ಬಾರಿ ಕುಳಿತ ಸ್ಥಳ ಬಿಟ್ಟು ಏಳುತ್ತಾರೆ. ಕೆಲವು ಸಲ ಅವರು ಗುಹೆಯ ಹೊರಭಾಗದಲ್ಲಿ ಸುತ್ತಾಡುವುದೂ ಉಂಟು. ಉಳಿದಂತೆ ಎಷ್ಟೋ ದಿನಗಳಾದರೂ ಹೊರಗೆ ಬರುವುದಿಲ್ಲ. 3 ರಿಂದ 5 ಮಂದಿ ಪ್ರಬುದ್ಧ ಶಿಷ್ಯರು ಸದಾಕಾಲ ಅವರ ಜೊತೆ ಇರುತ್ತಾರೆ. ಚಳಿಗಾಲದ 3 ತಿಂಗಳ ಕಾಲ ಗುರುದೇವರು ಮತ್ತು ಅವರ ಶಿಷ್ಯರು ಕೆಳಗೆ ಬಂದು 7,000 ರಿಂದ 8,000 ಅಡಿಗಳ ಎತ್ತರ ಪ್ರದೇಶದಲ್ಲಿ ಇರುತ್ತಾರೆ. ಕೆಲಸಲ ನೇಪಾಳಕ್ಕೆ ಪ್ರಯಾಣ ಮಾಡಿ ನಂಚಾ ಬಜಾರ್ನಿಂದ 7 ಮೈಲಿ ದೂರದ ಒಂದು ಪ್ರದೇಶದಲ್ಲಿ ಕೆಲವು ತಿಂಗಳು ಇರುತ್ತಾರೆ. ಗುರುಗಳು ಸಾಮಾನ್ಯವಾಗಿ ಮೇಕೆಯ ಹಾಲನ್ನು ಹಾಗೂ ಕೆಲವು ಸಲ ಶಿಷ್ಯರ ಪ್ರೀತಿಯ ಆರೈಕೆಯ ಪಾಲನೆಯಲ್ಲಿರುವ ನಸುಗಪ್ಪು ಬಣ್ಣದ ಶ್ಯಾಮ ಹಸುವಿನ ಹಾಲನ್ನು ಉಪಯೋಗಿಸುತ್ತಾರೆ. ಅರ್ಧ ನೀರಿಗೆ ಅಷ್ಟೇ ಪ್ರಮಾಣದ ಮೇಕೆಯ ಹಾಲನ್ನು ಬೆರೆಸಿದ ಪೇಯವನ್ನು ಕಾಲಕಾಲಕ್ಕೆ ಗುರುಗಳಿಗೆ ಕುಡಿಯಲು ಕೊಡುತ್ತಿದ್ದೆ. ಅವರು ಕೇಳದಿದ್ದರೂ ನಾನು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದೆ. ಅವರು ಉಪಯೋಗಿಸದೇ ಬಿಟ್ಟಾಗ ನೋಡಿ ವಾಪಸ್ಸು ತೆಗೆದುಕೊಂಡು ಹೋಗುತ್ತಿದ್ದೆ. ಮುಂದಿನ ಸಲ ಕೊಡುವಾಗ ಹೆಚ್ಚು ಕೊಡುತ್ತಿದ್ದೆ. ಅದಷ್ಟೇ ಅವರ ವ್ಯವಹಾರ. ನನ್ನ ಗುರುದೇವ ಸಹಜ ಸಮಾಧಿಯಲ್ಲಿದ್ದು ಬಿಡುತ್ತಿದ್ದರು. ಅವರು ಮಾತನಾಡುತ್ತಿದ್ದುದು ಅತಿ ಕಡಿಮೆ. ಒಂದು ಸಲ ನಾವು 9 ತಿಂಗಳ ಕಾಲ ಒಟ್ಟಿಗೇ ಇದ್ದೆವು. ಮಾತನಾಡಿದ ಸಂದರ್ಭಗಳೇ ಇರಲಿಲ್ಲ. ಬಹುತೇಕ ಕಣ್ಮುಚ್ಚಿ ಧ್ಯಾನದಲ್ಲಿರುತ್ತಿದ್ದೆವು. ನಾನು ನನ್ನ ಕೆಲಸದಲ್ಲಿ, ಅವರು ಅವರ ಕೆಲಸದಲ್ಲಿ ಮಗ್ನರಾಗಿರುತ್ತಿದ್ದೆವು. ಮಾತನಾಡುವಂಥ ಅಗತ್ಯ ಇರುತ್ತಿರಲಿಲ್ಲ. ಪರಸ್ಪರ ಅರಿವೂ ಇಲ್ಲದೆ ಹೋದಾಗ ಮಾತು ಬೇಕು. ಭಾಷೆಯು ಭಾವ ನಿವೇದನೆಯ ಅತಿ ದುರ್ಬಲ ಸಾಧನ. ಆಳವಾದ ಹಂತದಲ್ಲಿ ಆಗಲೇ ಸಂವಹನೆ ಇದ್ದದ್ದರಿಂದ ಮಾತಿನ ಅಗತ್ಯವೇ ಇರಲಿಲ್ಲ. ಗುರುದೇವ ಮತ್ತು ನಾನು ಮೌನ ಸಂವಾದದಲ್ಲಿಯೇ ಹೆಚ್ಚು ವಿಶ್ವಾಸ ಇಟ್ಟವರು. ಅವರು ನನ್ನ ಕ್ಷುಲ್ಲಕ ಪ್ರಶ್ನೆಗಳನ್ನು ಒಂದು ಮುಗುಳು ನಗೆಯಲ್ಲಿಯೇ ಉತ್ತರಿಸಿ ಬಿಡುತ್ತಿದ್ದರು. ಅವರು ಮಾತಾಡಿದ್ದು ಬಲು ಕಡಿಮೆಯಾದರೂ ನನ್ನ ಉತ್ಕರ್ಷಕ್ಕೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದರು.
ಕೆಲವು ಜನ ನನ್ನ ಗುರುದೇವರನ್ನು ಬಂಗಾಳಿ ಬಾಬಾ ಎಂದು, ಇನ್ನು ಕೆಲವರು ಬಾಬಾಜಿ ಎಂದೂ ಕರೆಯುತ್ತಾರೆ. ನಾನು ನನ್ನ ಗುರುದೇವರನ್ನು ಮಾಸ್ಟರ್ ಎಂದು ಕರೆಯುತ್ತೇನೆ. ಯಾಕೆಂದರೆ ಇದಕ್ಕಿಂತ ಹೆಚ್ಚು ಸಮರ್ಥವಾದ ಶಬ್ದ ನನಗೆ ತಿಳಿಯದು. ಅವರ ಬಗೆಗೆ ನನ್ನ ಪ್ರೀತಿ ಒಂದು ಶಾಶ್ವತ ಧರ್ಮವಿದ್ದಂತೆ. ನನಗೆ ಅವರು ಕಲಿಸಿದ ಯಾವುದರಲ್ಲೂ ನಾನು ಅವಾಸ್ತವಿಕತೆಯನ್ನು ಕಾಣಲಿಲ್ಲ. ಯಾವ ರೀತಿಯಿಂದಲೂ ಅವರು ಸ್ವಾರ್ಥಪರರಾಗಿದ್ದನ್ನು ನಾನು ಕಂಡಿಲ್ಲ. ಮಾತು, ಮೌನ, ಕೃತಿಗಳ ಮೂಲಕವಾದ ಅವರ ಎಲ್ಲ ಬೋಧನೆಗಳು ದೈವೀ ಕಾರುಣ್ಯದಿಂದ ಕೂಡಿರುತ್ತಿದ್ದವು. ಅವರ ಮಹೋನ್ನತಿಯನ್ನು ಹೇಳಲು ನನ್ನಲ್ಲಿ ಮಾತುಗಳಿಲ್ಲ. ಹಿಮಾಲಯದ ಯೋಗಿಗಳಲ್ಲಿ ಅವರು ಶ್ರೇಷ್ಠಾತಿ ಶ್ರೇಷ್ಠರೆಂದು, ದಿವ್ಯಜ್ಞಾನಿ ಯೋಗಿಯೆಂದು ಶ್ರದ್ಧೆಯಿಂದ ನಂಬಿದ್ದೇನೆ. ಆತ್ಮಜ್ಞಾನಕ್ಕೆ ಅಧಿಕಾರಿಗಳಾದವರಿಗೆ ಜ್ಞಾನ ನೀಡುವುದು ಹಾಗೂ ಇನ್ನು ಸಾಧನೆಯ ದಾರಿಯಲ್ಲಿರುವವರಿಗೆ ಕಾರುಣ್ಯ, ರಕ್ಷಣೆ ಮತ್ತು ಮಾರ್ಗದರ್ಶನ ನೀಡುವುದು ಅವರ ಜೀವಿತೋದ್ದೇಶವಾಗಿದೆ. ಕಷ್ಟದಲ್ಲಿರುವ ಯಾರು ಸಹಾಯ ಬಯಸಿ ಇವರನ್ನು ನೆನಪು ಮಾಡಿಕೊಂಡರೂ ಅವರಿಗೆ ಸಹಾಯ ದೊರಕುತ್ತದೆ. ನನಗೂ ಮತ್ತು ಎಷ್ಟೋ ಮಂದಿಗೂ ಇದರ ಅನುಭವವಾಗಿದೆ. ಸಮಯ ಸಿಕ್ಕಾಗಲೆಲ್ಲ ನನ್ನ ಏಕೈಕ ಮಾರ್ಗದರ್ಶಕರಾದ ಇವರ ಬಳಿಗೆ ಹೋಗುವ ತೀವ್ರವಾದ ಬಯಕೆ ನನ್ನಲ್ಲಿ ಮೂಡುತ್ತಿತ್ತು. ನಾನು ಎಲ್ಲಿದ್ದರೂ ಪೂಜ್ಯ ಹಾಗೂ ಆರಾಧನಾ ಮನೋಭಾವದಿಂದ ನನ್ನ ಗುರುಗಳಿಗೆ ಹೃತ್ಪೂರ್ವಕ ಗೌರವಾರ್ಪಣೆ ಮಾಡುತ್ತೇನೆ. ನಾನೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ಕಾರಣ ನಾನೇ. ನನ್ನ ಜೀವನದಲ್ಲಿ ಒಳ್ಳೆಯದೇನಾದರೂ ಇದ್ದರೆ ಅದು ಗುರುಕಾರುಣ್ಯದ ಫಲ. ಬೋಲೋ ಸಬ್ ಸಂತ್ ಕಿ ಜೈ.